ಸ್ವಾಗತ. ನಾನು ಇವತ್ತು ನಿಮಗೆ ಗೀ ರೈಸ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ರೆಸಿಪಿನ ಮಿಸ್ ಮಾಡದೆ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇದನ್ನ ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡೋಣ. ನಾನು ಬಾಸುಮತಿ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚೆನೆ ನೆನೆ ಹಾಕಿದ್ದೀನಿ. ಒಂದು 2 ಸರಿ ತೊಳೆದು, ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, ಒಂದು 3 ಟೇಬಲ್ ಸ್ಪೂನ್ ತುಪ್ಪ, ಮತ್ತೆ ಅಕ್ಕಿ ನೆನೆ ಹಾಕಂಗೆ ಇದನ್ನು ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಒಂದು 2 ನಕ್ಷತ್ರದ ಹೂವು ಅದನ್ನು ನೆನೆ ಹಾಕಿದ್ದೀನಿ ಒಂದು ಅರ್ಧ ಗಂಟೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಒಂದು 3 ಹಸಿರು ಮೆಣಸಿನಕಾಯಿ ಕಟ್ ಮಾಡಿರೋದು, 2 ಈರುಳ್ಳಿ ಕಟ್ ಮಾಡಿರೋದು, ಗೋಡಂಬಿ ಒಂದು 8, ಪುದೀನ ಒಂದು ಅರ್ಧ ಕಪ್ಪು, 1/4 ಕಪ್ ಹಾಲು, 1/4 ಕಪ್ ಮೊಸರು, ಒಂದು ಅರ್ಧ ಕಪ್ಪು ಕೊತ್ತಂಬರಿ. ಈಗ ಇದನ್ನ ಹೇಗೆ ಮಾಡೋದಂತ ನೋಡೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ. ನೀವು ಯಾವುದಾದ್ರೂ ಪಾತ್ರೆ ಯೂಸ್ ಮಾಡ್ಬೋದು, ಅಲ್ಯೂಮಿನಿಯಮ್, ನಾನ್ ಸ್ಟಿಕ್ ಆ ಥರ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಈ ತುಪ್ಪ ಮನೆಯಲ್ಲೇ ಮಾಡಿರೋದು. ಈಗ ಇದು ಚೆನ್ನಾಗಿ ಕಾದಿದೆ. ಇದಕ್ಕೆ ನಾನು ನೆನೆಸಿಟ್ಟಿರೋ ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಲವಂಗ ಹಾಕ್ತಾ ಇದ್ದೀನಿ. ಸ್ವಲ್ಪ ದೂರದಿಂದ ಹಾಕಿ, ಯಾಕಂದರೆ ನೀರಲ್ಲಿ ನೆಂದಿರೋದ್ರಿಂದ ಸಿಡಿಯುತ್ತೆ ಅದು. ಮತ್ತೆ ಈ ಥರ ನೀರಲ್ಲಿ ನೆನೆಸಿ ಹಾಕೋದ್ರಿಂದ ಅದು ಆ ಫ್ಲೇವರ್ ಹಾಗೇ ಇರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಸೂಪರ್ ಟೇಸ್ಟ್ ಕೊಡುತ್ತೆ ಗೀ ರೈಸ್ಗೆ. ಈಗ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿರೋದನ್ನ ಹಾಕ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ. ಮೀಡಿಯಂ ಉರಿನಲ್ಲಿ ಇಟ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಗೋಡಂಬಿ ಹಾಕ್ತಾ ಇದ್ದೀನಿ. ಗೋಡಂಬಿ ನೀವು ಹೆಚ್ಚಿಗೆ ಕೂಡ ಹಾಕೋಬಹುದು, ಮತ್ತೆ ಇದಕ್ಕೆ ಪಿಸ್ತಾ ಕೂಡ ಯೂಸ್ ಮಾಡ್ಬೋದು, ಬಾದಾಮ್ ಕೂಡ ಯೂಸ್ ಮಾಡ್ಬೋದು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು 2 ಈರುಳ್ಳಿ ಮೀಡಿಯಂ ಸೈಜ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಶೈನಿಂಗ್ ಬರೋ ಥರ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗೋದು ಬೇಡ. ಈಗ ಈ ಗೀ ರೈಸ್ ಸೀಕ್ರೆಟ್ ರೆಸಿಪಿನೇ ಇದು. ಹಾಲು ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ, ಮದುವೆ ಮನೆಗಳಲ್ಲಿ ಇದೇ ಥರನೇ ಮಾಡೋದು. ಅದು ತುಂಬ ಜನಕ್ಕೆ ಗೊತ್ತಿರಲ್ಲ. ಹಾಲು ಯಾವುದಂದ್ರೆ ಇವಾಗ ಟೀ ಕಾಫಿ ಮಾಡ್ತಿರಲ್ಲ ಅದು ಹಾಲು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಮತ್ತೆ ಮೊಸರು ಒಂದು 1/4 ಕಪ್ ಹಾಕ್ತಾ ಇದ್ದೀನಿ. ಕೊತ್ತಂಬರಿ, ಪುದೀನ, ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹಾಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ. ಮೀಡಿಯಂ ಫ್ಲೇಮ್ನಲ್ಲೇ ಮಾಡಿ. ಈ ಪುದೀನ ಕೊತ್ತಂಬರಿ ಫ್ಲೇವರ್ ಆಗೇ ಇರುತ್ತೆ, ಅದರಿಂದ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತಾ ಇದ್ದೀನಿ. ಅದರಲ್ಲಿರೋ ನೀರು ತೆಗೆದಿದ್ದೀನಿ. ಈ ಥರ ಸ್ವಲ್ಪ ಮಸಾಲೆಯಲ್ಲಿ ಅಕ್ಕಿ ಹಾಕಿ ಫ್ರೈ ಮಾಡಿದ್ರೆ ಅದು ತುಪ್ಪ ಎಲ್ಲ ಹಾಕಿದ್ದೀವಲ್ಲ ಅದರಲ್ಲಿ ಅನ್ನಕ್ಕೆ ಹಿಡ್ಕೊಳ್ಳುತ್ತೆ, ಒಳ್ಳೆ ಶೈನಿಂಗ್ ಕೊಡುತ್ತೆ. ಮತ್ತು ಎಣ್ಣೆದಲ್ಲಿ ಮಿಕ್ಸ್ ಆದ್ರಿಂದ ಅನ್ನ ಉದುರಾಗಿ ಉದ್ದಕ್ಕೆ ಸೂಪರಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ. ಅಂದರೆ ಜಾಸ್ತಿ ಮಿಕ್ಸ್ ಕೊಡೋಕೆ ಹೋಗಬೇಡಿ, ಯಾಕಂದರೆ ಅದು ನೆಂದಿರೋ ಅಕ್ಕಿ ಒಡೆದೋಗುತ್ತೆ. ನೋಡಿ, ಆ ಲೋಟದಲ್ಲಿ 1 ಲೋಟ ತಗೊಂಡಿದ್ದೆ. ಇದರಲ್ಲಿ 1.5 ಲೋಟ ಆಗೋಷ್ಟು ನೀರು ಹಾಕೋಣ. ನೋಡಿ, ಅರ್ಧ ಹಾಕ್ತಾ ಇದ್ದೀನಿ. ಯಾಕಂದರೆ ಅರ್ಧ ಗಂಟೆ ನೆಂದಿದೆಯಲ್ಲ, ಬೇಗನೆ ಕುಕ್ ಆಗುತ್ತೆ ಇದು. ಚೆನ್ನಾಗಿ ಮಿಕ್ಸ್ ಕೊಡಿ. ಬೇಕಂದರೆ ಇವಾಗೆ ಒಂದು ಸ್ವಲ್ಪ ಉಪ್ಪಿದೆ ಅಲ್ವಂತ ನೋಡ್ಕೊಳ್ಳಿ. ಇದನ್ನು ಒಂದು ಹೈ ಸ್ಪೀಡಲ್ಲಿ ಒಂದು 10 ನಿಮಿಷ ಕುದಿಯಕ್ಕೆ ಬಿಟ್ಬಿಡೋಣ. ಮುಚ್ಚಳ ಮುಚ್ಚಿ ಈಗ ತೆಗೆದು ನೋಡೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಮಧ್ಯದಲ್ಲಿ ನೀವು ತೆಗೆದ್ಬಿಟ್ಟು ನೋಡ್ಕೊಬೋದು, ಮಿಕ್ಸ್ ಮಾಡ್ಬೋದು. ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಮೇಲೆ ಇದನ್ನು ಮತ್ತೆ ಮುಚ್ಚಳ ಹಾಕಿ ಒಂದು 10 ನಿಮಿಷ ಇದನ್ನು ಫುಲ್ಲು ಕಡಿಮೆ ಊರಿನಲ್ಲಿ ದಮ್ ಕಟ್ಬಿಡೋಣ. ಈಗ ಇದನ್ನು ತೆಗೆದು ನೋಡೋಣ. ನೋಡ್ರಿ, ಒಳ್ಳೆ ಸೂಪರಾಗಿ ಗೀ ರೈಸ್ ತಯಾರಾಗಿದೆ. ಒಂದಕ್ಕೊಂದು ಅನ್ನ ಉದುರಾಗಿ ಸೂಪರಾಗಿ ಒಳ್ಳೆ ಶೈನಿಂಗ್ ಆಗಿ ಬಂದಿದೆ. ಇದನ್ನ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ವೆಜಿಟೇಬಲ್ ಕುರ್ಮಾ ಮತ್ತು ರಾಯ್ತಾ ಜೊತೆ ಸರ್ವ್ ಮಾಡ್ಕೊಳ್ಳಿ. ಮತ್ತು ಈ ರೆಸಿಪಿನ ಈ ಸರಿ ನಿಮ್ಮ ಮನೇಲಿ ಹಬ್ಬಕ್ಕೆ ಮಿಸ್ ಮಾಡದೆ ಮಾಡಿ.